ಆದರೆ ಹೋರಾಟದ ಕೆಚ್ಚಿದೆಯಲ್ಲ, ನಾನು ರೇವಣ್ಣವ್ರಿಗೆ ಹೇಳಿದ್ದೀನಿ, ಇವತ್ತೆಲ್ಲ ಅನೌನ್ಸ್ ಮಾಡ್ತಾರೆ 23 ಅಥವಾ 24 ಎರಡರಲ್ಲಿ ಒಂದು ದಿವಸ ಈ ಜಿಲ್ಲೆಯಲ್ಲಿ ಅವರೇನು ಸಭೆ ಮಾಡಿದ್ರು ಅದಕ್ಕಿಂತ ಇನ್ನೂ ಮೇಲ್ಮಟ್ಟದ ಸಭೆಯನ್ನು ಈ ಜಿಲ್ಲೆಯಲ್ಲಿ ನಮ್ಮ ಜನತೆಯ ಆಶೀರ್ವಾದದಿಂದ ಈ ಜಿಲ್ಲೆಗೆ ನಾವೇನು ಮಾಡಿದ್ದೀವಿ, ಯಾವ ಸಮಾಜಕ್ಕೆ ಅನ್ಯಾಯ ಮಾಡಿದ್ದೀವಿ, ಸಕಲೇಶ್ಪುರದವ್ರನ್ನೊಬ್ಬರನ್ನ ಮೆಲ್ಸಿ ಮಾಡಿದೆ, ಬೇಲೂರನ್ನೊಬ್ಬರನ್ನ ಮೆಲ್ಸಿ ಮಾಡಿದೆ, ಹೇಳಬಾರ್ದು, ನನ್ನ ಮನಸ್ಸಿಗೆ ನೋವಿದೆ. ಇವತ್ತು ಯಾರು MLA ಆಗಿದ್ದಾರೆ, MP ಅವರ ಅಪ್ಪನ MLC ಮಾಡಿದೆ, ದೊಡ್ಡಗೌಡರು ಕುರುಬರು ಅವ್ರನ್ನ MLC ಮಾಡಿದೆ, ಜವರೇಗೌಡರು ರಾಜ್ಯಸಭಾ ಮೆಂಬರ್ ಮಾಡಿದೆ, ಕರಿಗೌಡರು MLC ಮಾಡಿದೆ, ಪಟೇಲ್ ಶಿವರಾಮನ MLC ಮಾಡಿ, ಯಾರಿಗನ್ನಿ, ಯಾವ ಸಮಾಜಕ್ಕನ್ನಿ? ಜಿಲ್ಲೆಯ ಪ್ರಗತಿಗೆ ನನಗಿಂತ ಹೆಚ್ಚು ರೇವಣ್ಣವರು ಏನೇನು ಮಾಡಿದ್ದಾರೆ ಪಟ್ಟಿ ನನಗೆ ಕೊಡಲಿಕ್ಕೆ ಹೋಗಲ್ಲ, ಟೈಮ್ ಆಯಿತು. ಡೈರಿ, ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು, ಅಗ್ರಿಕಲ್ಚರ್ ಕಾಲೇಜು, ವೆಟರ್ನರಿ ಕಾಲೇಜು, ಲಾ ಕಾಲೇಜು, ಎಲ್ಲ ವಿದ್ಯಾಸಂಸ್ಥೆಗಳನ್ನು ಪ್ರತಿ ತಾಲೂಕಲ್ಲಿ ಎಷ್ಟೆಷ್ಟು ಇಲ್ಲಿ ನಮ್ಮ ಗುಡ್ಡದ ಮೇಲೆ ಸುಮಾರು 1000 ಮಕ್ಕಳು ಓದ್ತಾರೆ. ನಾವು ದನಗಳು ಕಾಯ್ತಾ ಇದ್ವಿ ಅಲ್ಲಿ. ಇದನ್ನು ಸಹಿಸ್ಲಿಕ್ಕಾಗಲಿಲ್ಲ ಅವ್ರಿಗೆ. ಏನೇನು ಮಾಡಬೇಕು, ರೇವಣ್ಣವ್ರನ್ನ ವರ್ಚಸ್ಸನ್ನು ಮುಗಿಸ್ಲೇಬೇಕು ಅಂತ ಹೇಳಿ ನಾನು ಅದರ ವಿಷಯ ಇವತ್ತು ಹೆಚ್ಚು ಮಾತಾಡಿದೆ. ಮುಂದೆ ಸಭೆ ಏರ್ಪಾಡು ಮಾಡಿದ್ದೇವೆ. ನಮ್ಮ ಜಿಲ್ಲೆಯ ಜನತೆಯ ಆಶೀರ್ವಾದದಿಂದ, ನಮ್ಮ ಶಾಸಕರು, ಸೋತವರು, ಗೆದ್ದವರು ಅವರೆಲ್ಲರ ಸಹಕಾರದಿಂದ ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ಗ್ರಾಮ ಪಂಚಾಯತಿ, ನಗರಸಭೆ, ನಗರ ಪಾಲಿಕೆ ಅಧ್ಯಕ್ಷರು, ಸದಸ್ಯರುಗಳು, ಮಾಜಿ ಅಧ್ಯಕ್ಷರುಗಳು, ಮಾಜಿ ಸದಸ್ಯರುಗಳು ಅವರೆಲ್ಲರ ಸಹಕಾರದಿಂದ 23 ಯಾವುದು ಸೆಲೆಕ್ಟ್ ಇದೆಯಾ? 23 ಅಲ್ಲ, ಡಿಕ್ಲೇರ್ ಮಾಡ್ತೀನಿ. 23 ಇರ್ಬೋದು, ದಿವಸ ನಿಗದಿ ಮಾಡಿದರೆ 2 ದಿನ ಇದೆ, 23 24 ಯಾವತ್ತು ಬೇಕಾದ್ರೂ ಮಾಡಿ ಅಂತ ಹೇಳಿದ್ದೇನೆ. ಕುಮಾರಸ್ವಾಮಿಯವರು ಬರ್ತಾರೆ, ನಿಖಿಲ್ ಕುಮಾರಸ್ವಾಮಿಯವರು ಬರ್ತಾರೆ, ನಮ್ಮ ಇದರ ನಮ್ಮ ಪಕ್ಷದ ವಿರೋಧ ಪಕ್ಷದ ನಾಯಕರಾಗಿದ್ದಾರೆ ನಮ್ಮ ಚಿಕ್ಕನಾಕಳ್ಳಿ ಬಾಬು ಅವರು, ನಮ್ಮ ಪಕ್ಷದ ಎಲ್ಲ ಶಾಸಕರು, ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಆ ಸಭೆಯಲ್ಲೇ ಹಾಜರು.